ವೆಲ್ಕಮ್ ಬ್ಯಾಕ್. ವಂಟಮೂರಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಂದು ಮಾತು ಹೇಳಿದ್ರು. ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ, ನ್ಯಾಯ ಸಿಗೋ ತನಕ ಬಿಡಲ್ಲ ಅಂತ. ಅದೇ ರೀತಿ ಈಗ ಬಿಜೆಪಿ ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿಸಿದೆ. ಬೆಳಗಾವಿಗೆ ಆಗಮಿಸಿದ್ದಾರೆ ಬಿಜೆಪಿ ಸತ್ಯ ಶೋಧನಾ ಸಮಿತಿಯ ತಂಡದವರು. 5 ಸಂಸದರಿರುವ ಬಿಜೆಪಿ ನೇತೃತ್ವದ ಕೇಂದ್ರ ನಿಯೋಗ ಸಂಸದರಾದ ಅಪರಾಜಿತಾ ಸಿಂಗ್, ಸುನೀತಾ ದುಗ್ಗಿ, ಲಾಕೆಟ್, ರಂಜಿತಾ ಕೋಳಿ, ಆಶಾ ಆಗಮಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ. ಸಂತ್ರಸ್ತೆಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಆಗುತ್ತೆ ಅನ್ನುವಂತಹ ವಿಚಾರವನ್ನ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳ್ತಾ ಇದ್ರು. 5 ಸಂಸದರು ಭೇಟಿ ಕೊಡ್ತಾರೆ ಅನ್ನುವಂತಹ ವಿಚಾರ ಹೇಳ್ತಾ ಇದ್ರು. ಅದೇ ರೀತಿ 5 ಸಂಸದರ ಆಗಮನ ಆಗಿದೆ. ಸತ್ಯ ಶೋಧನಾ ತಂಡ ಆಗಮಿಸಿರೋದು. ಪ್ರಕರಣದ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆ ನಂತರ ಆ ಮಹಿಳೆಗೆ ನ್ಯಾಯ ಒದಗಿಸಿ ಕೊಡುವ ಪ್ರಯತ್ನ ಬಿಜೆಪಿ ಪಾಳೆಯದಿಂದ ಆಗುತ್ತೆ ಅನ್ನುವಂತಹ ಭರವಸೆಯನ್ನ ವಿಜಯೇಂದ್ರ ಅವರು ಕೊಟ್ಟರು. ಅದೇ ರೀತಿ 5 ಸಂಸದರ ಆಗಮನ ಆಗಿರುವಂತಹ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಸಂತ್ರಸ್ತೆಯ ನಿವಾಸಕ್ಕೆ ಇವತ್ತು ಭೇಟಿ ಕೊಡ್ಲಿಕ್ಕಿದ್ದಾರೆ. ಸಂತ್ರಸ್ತೆಯ ಜೊತೆಗೆ ಮಾತನಾಡಿ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ತಂಡ ಕಲೆ ಹಾಕುತ್ತೆ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು ಸತ್ಯ ಶೋಧನಾ ತಂಡ ಅಂತ. ಎಲ್ಲೆಲ್ಲಿ ಸಮಸ್ಯೆಗಳಾಗಿರುತ್ತೋ, ಈ ರೀತಿ ಪ್ರಕರಣಗಳು ಬೆಳಕಿಗೆ ಬರುತ್ತೋ ಅಲ್ಲೆಲ್ಲ ಬಿಜೆಪಿಯ ಸತ್ಯ ಶೋಧನಾ ತಂಡ ಭೇಟಿ ಕೊಡುತ್ತೆ. ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುತ್ತೆ. ಇದು ಈಗ ಪ್ರಮುಖ ಅಸ್ತ್ರ ಬಿಜೆಪಿ ಪಾಳೆಯಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, 5 ಸಂಸದರಿರುವ ತಂಡ ಆಲ್ರೆಡಿ ಬೆಳಗಾವಿಗೆ ಆಗಮಿಸಿರೋದು. ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ? ಎಷ್ಟೊತ್ತಿಗೆ ಸಂತ್ರಸ್ತೆಯ ನಿವಾಸಕ್ಕೆ ಭೇಟಿ ಕೊಡ್ತಾರೆ? ಏನ್ ಮಾಹಿತಿ ಕೊಡ್ತೀರಿ? ಖಂಡಿತ ರಮ್ಯ, ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ ನಡೆದಂಥ ಈ ಒಂದು ಅಮಾನವೀಯ ಪ್ರಕರಣವನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ಕೇಂದ್ರದಿಂದ ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿ 5 ಇರುವಂಥ ತಂಡವನ್ನು ಬೆಳಗಾವಿಗೆ ಕಳಿಸಿರುವಂಥದ್ದು. ಈಗಾಗಲೇ ಬೆಳಗಾವಿಯ ಸಾಮ್ರಾ ವಿಮಾನದಿಂದ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಗೆ ಕೂಡ ಸತ್ಯ ಶೋಧನಾ ಸಮಿತಿ ತಂಡ ಆಗಮಿಸಿದೆ. ಸದ್ಯ ನಾನು ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಯಲ್ಲಿರುವಂಥ ಸಖಿ 1 ಸ್ಟಾಪ್ ಸೆಂಟರ್ ಮುಂಭಾಗದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಇದೇ ಒಂದು ಕೇಂದ್ರದಲ್ಲಿ ಕೂಡ ವಂಟಮೂರಿ ಗ್ರಾಮದ ಸಂತ್ರಸ್ತ ಮಹಿಳೆ ಇದ್ದಾರೆ. ಇದೇ ಒಂದು ಕೇಂದ್ರಕ್ಕೆ ಆಗಮಿಸುವಂಥ ಕೇಂದ್ರದ ನಿಯೋಗ 5 ಇರುವಂಥ ನಿಯೋಗ ತಂಡ ಇಲ್ಲಿ ಭೇಟಿಯನ್ನು ಕೊಡುತ್ತೆ. ಇದಾದ ನಂತರ ವಂಟಮೂರಿ ಗ್ರಾಮಕ್ಕೆ ಹೋಗುತ್ತೆ. ನಂತರ ಕಾಕ್ತಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡುತ್ತೆ. ಮತ್ತು ಜೊತೆಗೆ ಪೊಲೀಸ್ ಇಲಾಖೆ ಏನು ಮಾಡಿದೆ ಮತ್ತು ಘಟನೆ ಹೇಗಾಯಿತು ಮತ್ತು ಯಾವೆಲ್ಲ ಕ್ರಮಗಳು ಆಗಿವೆ ಅನ್ನೋದರ ಬಗ್ಗೆ ಕೂಡ ಸತ್ಯ ಶೋಧನೆಯನ್ನು ಮಾಡುತ್ತೆ. ಮತ್ತು ಈಗಾಗಲೇ ಪ್ರಕರಣ ಸಂಬಂಧಿಸಿದಂತೆ ಕಾಕ್ತಿ ಪೊಲೀಸ್ ಠಾಣೆಯ PI ಅವ್ರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿ ನಿನ್ನೆ ಅಷ್ಟೇ ಬೆಳಗಾವಿಯ ಕಮಿಷನರ್ ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೇನು ಸರ್ಕಾರದಿಂದ ಕೂಡ 5 ಲಕ್ಷ ಪರಿಹಾರವನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಮತ್ತು ಇನ್ನು ಪ್ರಕರಣ ಸಂಬಂಧ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ರಾಜ್ಯ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಮತ್ತು ಕಾನೂನು ಸುವ್ಯವಸ್ಥೆ ಇಲ್ಲಿ ಹೇಗಿದೆ ಅನ್ನೋದರ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಮತ್ತು ಕೇಂದ್ರದ 5 ಜನರ ತಂಡ ಏನು ಬರುತ್ತೆ ಅವರು ಕೂಡ ಇಲ್ಲಿರುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಪ್ರಮುಖವಾಗಿ ಸಂತ್ರಸ್ತೆಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡ್ತಾರೆ, ಅವರ ಮನೋಸ್ಥೈರ್ಯ ತುಂಬುವ ಕೆಲಸವನ್ನು ಮಾಡ್ತಾರೆ. ಮತ್ತು ಪ್ರಮುಖವಾಗಿ ಕುಟುಂಬಸ್ಥರನ್ನು ಭೇಟಿಯಾಗಿ ಅಲ್ಲಿ ಕೂಡ ಮಾಹಿತಿಯನ್ನು ಪಡಿತಾರೆ. ಗ್ರಾಮಕ್ಕೆ ತೆರಳಿ ಅಲ್ಲಿ ಕೂಡ ಹಲವು ವಿಚಾರಗಳನ್ನು ತಿಳಿದುಕೊಂಡು ಇಲ್ಲಿರುವಂಥ ವರದಿಯನ್ನು ರಾಷ್ಟ್ರೀಯ ನಾಯಕ JP ನಡ್ಡಾ ಅವರಿಗೆ ಕೂಡ ವರದಿ ಸಲ್ಲಿಕೆ ಮಾಡಲಿದ್ದಾರೆ. ಜೊತೆಗೆ ಈಗಾಗಲೇ ಸ್ಥಳಕ್ಕೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡ್ತಿದ್ದಾರೆ. ಮತ್ತು ಬೆಳಗಾವಿಯ DCP ಸ್ನೇಹ ಅವರು ಕೂಡ ಸದ್ಯ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಕೇಂದ್ರದ ಸತ್ಯ ಶೋಧನಾ ತಂಡದ 5 ಜನರಿರುವ ಸಮಿತಿ ಕೂಡ ಸಂತ್ರಸ್ತ
ಸಂತ್ರಸ್ತೆ ಇರುವಂಥ ಸ್ಥಳಕ್ಕೆ ಭೇಟಿ ನೀಡಿ ಅವರ ಬಳಿ ಏನು ಮಾಹಿತಿಯನ್ನು ಪಡೆದುಕೊಂಡು ಏನು ಕೇಂದ್ರಕ್ಕೆ ರವಾನೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಈಗಾಗಲೇ ಬೆಳಗಾವಿಯಲ್ಲಿ ನಿನ್ನೆ ಅಷ್ಟೇ ಏನು BJPಯ ರಾಜ್ಯಾಧ್ಯಕ್ಷ ಮತ್ತು ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಇಲ್ಲಿ ಏನು ರಾಜ್ಯದಲ್ಲಿ ಅಥವಾ ಬೆಳಗಾವಿಯಲ್ಲಿ ಕೂಡ ಯಾರಿಗೂ ರಕ್ಷಣೆ ಇಲ್ಲ. ಬೆಳಗಾವಿಯಲ್ಲಿ ಅಧಿವೇಶನ ಆದರೂ ಕೂಡ ಇಂಥ ವಿಕೃತಿ ಮನಸ್ಥಿತಿ ಪ್ರಕರಣ ಆಗಿದೆ, ಆದರೆ ಅದನ್ನ ತಡೆಯುವ ಕೆಲಸ ಆಗಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಮತ್ತು ಸರ್ಕಾರ ಏನು ಸಂತ್ರಸ್ತ ಮಹಿಳೆ ಆ ಭಾಗದಲ್ಲಿ ಅಂತ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.